ನಮ್ದು ಪರ್ಸನಲ್ ಟೈಮ್ ಅನ್ನೋದೇ ನಮಗ್ ಸಿಗೋದಿಲ್ಲ. ಐ ಆಮ್ ವೆರಿ ಬ್ಲೆಸ್ಡ್ ಬಿಕಾಸ್ ನನ್ನ ಫ್ಯಾಮಿಲಿ ಬಹಳ ಸಪೋರ್ಟ್ ಮಾಡ್ತಾರೆ. ಅಂಡ್ ಆಫ್ ಮಂತ್ಸ್ ಬೇಕಿದ್ಲು. ಸೊ ಅವಾಗಿಂದನೇ ನಾನು ಬ್ರೈಡಲ್ ಆರ್ಡರ್ಸ್ ಮಾಡ್ತಾನೆ ಇದ್ದೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ವ್ಲಾಗ್ಸ್. ಸೊ ಭಾಳ ದಿವಸದಿಂದ ಆಯ್ತು ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ನಾಗ. ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಡೈಲಿ ವ್ಲಾಗ್ಸ್ ಆಗಿ. ಸೊ ನಂದು ಕ್ಲಾಸ್ ಯಾವ ಥರ ಇರ್ತೈತಿ ಅಂತ ಹೇಳಿ ನಿಮ್ಗೆ ಹೇಳಿದ್ದೆ ನಾನು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಮಾಡ್ಲಿಕ್ಕಾಗಿಲ್ಲ. ಸೊ ಆಲ್ಮೋಸ್ಟ್ ಹೆಂಗೈತಿ, ಕ್ಲಾಸ್ ಮುಗಿಲಿಕ್ಕೆ ಬಂದೈತಿ. ಇನ್ನ ಒಂದ್ ವೀಕ್ ಒಳಗ ನಂದು ಕ್ಲಾಸ್ ಕಂಪ್ಲೀಟ್ಲಿ ಮುಗೀತದ. ಸೊ ಸರ್ಟಿಫಿಕೇಶನ್ ಪ್ರೊವೈಡ್ ಮಾಡ್ಬೇಕು. ಸೊ ನೋಡ್ತೀನಿ, ಸರ್ಟಿಫಿಕೇಶನ್ ಡೇ ಅಥವಾ ಡೆಮೋದ್ ಏನಾದ್ರು ಇದ್ದ ವ್ಲಾಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಬಟ್ ಶೋರ್ ಇಲ್ಲ. ಸೊ ನಾನು ಅದು ಹಾಕ್ಲಿಕ್ಕಂತ್ರು ಬೇರೆ ವಿಡಿಯೋ ಲೈಕ್ ಡೈಲಿ ವ್ಲಾಗ್ಸ್ ಆಯ್ತು, ಅದಾಯ್ತು ಹಾಕ್ಬೇಕು ಅಂತ ಅನ್ಕೊಂಡಿನಿ. ಸೊ ಬಿಕಾಸ್ ಎದಕ್ಕೆ ನಂಗೆ ವಿಡಿಯೋಸ್ ಮಾಡ್ಲಿಕ್ಕೆ ಆಗತ್ತಿಲ್ಲ, ಅಪ್ಲೋಡ್ ಮಾಡ್ಲಿಕ್ಕೆ ಆಗತ್ತಿಲ್ಲ ಅಂತಂದ್ರ, ಸೊ ನನಗೆ ಬೇಬಿ ಐತಿ 9 months. ಸೊ ಅವಳು ಭಾಳ ಕಾಡ್ತಾಳ, ಏನು ವಿಡಿಯೋಸ್ ಮಾಡ್ಲಿಕ್ಕೆ ಕೊಡೋದಿಲ್ಲ. ಸೊ ಆಕಿ ಮಲ್ಕೊಂಡಾಗೆ ನಾ ವಿಡಿಯೋ ಮಾಡ್ಬೇಕು. ಸೊ ಆಕಿ ಈಗ ಮಲ್ಕೊಂಡಾಳ. ಸೊ ಅದ್ರ ಸಂಬಂಧ ಏನಾದ್ರು ನಿಮಗೊಂದು ಮೆಸೇಜ್ ಕೊಡ್ಬೇಕು, ನಾ ಎದಕ್ಕೆ ವಿಡಿಯೋಸ್ ಹಾಕಿಲ್ಲ ಅಂತ ಹೇಳಿ. ಸೊ ಅದ್ರ ಸಂಬಂಧ ಈ ವಿಡಿಯೋ ಮಾಡಾಕತ್ತೆ ನಾನು. ಸೊ ಇನ್ ಮುಂದೆ ನಾನು ಡೈಲಿ ವ್ಲಾಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ತುಂಬಾ ಟ್ರೈ ಮಾಡ್ತೀನಿ ಏನಾದ್ರು ಒಂದ್ ಮಾಡ್ಬೇಕು ಅಂತ ಹೇಳಿ. ಸೊ ಅಕ್ಕಿ ಇದ್ಲಂದ್ರೆ ಸೊ ಆಕಿನ ಜೊತೆ ನಂಗೆ ಕೆಲ್ಸಾನು ಹೆಂಗ್ ಮುಗೀತದ, ಟೈಮ್ ಹೆಂಗ್ ಹೋಗ್ತದ, ನೈಟ್ ಯಾವಾಗ ಆಗ್ತದ, ಬೆಳಗ್ಗೆ ಯಾವಾಗ ಆಗ್ತದೆ ಅನ್ನೋದು ಗೊತ್ತೇ ಆಗಲ್ಲ. ಸೊ ಯಾರ್ಯಾರು ನ್ಯೂ ಮದರ್ಸ್ ಇದ್ದೀರಿ, ಸೊ ನಿಮಗಿದು ಅರ್ಥ ಆಗ್ತೈತೆ ಅನ್ಕೊಂಡೆ. ಸೊ ಅಕ್ಕಿ ಈಗ ಮಲ್ಕೊಂಡಾಳ. ಸೊ ಅದ್ರ ಸಂಬಂಧ ನಿಮ್ ಜೊತೆ ಪಟ್ಟೆ ಫಾಸ್ಟ್ ಆಗಿ ವಿಡಿಯೋ ಶೇರ್ ಮಾಡ್ಬೇಕು ಅಂತ ಹೇಳಿ. ಸೊ ನಾನು ರೆಡಿ ಆಗಿಲ್ಲ. ಸೊ ಹಂಗೆ ನಿಮ್ಗೊಂದು ಮೆಸೇಜ್ ಕೊಡ್ಬೇಕು ಯೂಟ್ಯೂಬ್ ಒಂದು ಇನ್ ಮುಂದಾದ್ರೂ ಏನಾದ್ರೂ ಡೈಲಿ ವ್ಲಾಗ್ ಆಯ್ತು ಅಥವಾ ಇನ್ನೂ ಮುಂದೆ ವಿಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಂದು ಇನ್ನ ಬಿಸ್ನೆಸ್, ಫಾರ್ಮಿಂಗ್ ಬಿಸ್ನೆಸ್ ಏನೇನೋ ಸ್ವಲ್ಪ ಐಡಿಯಾಸ್ ಅದಾವು. ಸೊ ನಾನು ನನ್ನ ಹಸ್ಬೆಂಡ್ ಕೂಡಿ ಮಾಡ್ಬೇಕು ಅಂತ ಪ್ಲಾನ್ ಐತಿ. ಸೊ ಇನ್ ಕೇಸ್ ಅದು ಮಾಡೋದಾಯ್ತಂದ್ರೆ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ಎಲ್ಲಾ ಕಂಟೆಂಟ್ ಅಂದ್ರೆ ಏನೇನ್ ನಾವು ಮಾಡ್ತೀವಿ ಏನೆಲ್ಲ ಸೊ ಲೈಕ್ ವ್ಲಾಗ್ಸ್ ತರಾನೇ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ನನಗೆ ಎದಕ್ಕೆ ವಿಡಿಯೋಸ್ ಮಾಡಕ್ ಆಗತ್ತಿಲ್ಲ, ಸೊ ಮೇನ್ ರೀಸನ್ ಬಂದ್ಬಿಟ್ಟು ಲೈಕ್ ಮೇನ್ ರೀಸನ್ ಅಂತಲ್ಲ, ನ್ಯೂ ಮದರ್ಸ್ ನಿಮ್ಗೆಲ್ಲರಿಗೂ ಗೊತ್ತೇ ಆಗ್ತೈತಿ. ಸೊ ನಮ್ದು ಪರ್ಸನಲ್ ಟೈಮ್ ಅನ್ನೋದೇ ನಮಗ್ ಸಿಗೋದಿಲ್ಲ. ಸೊ ಆಫ್ಟರ್ ಬಿಕಮಿಂಗ್ ದ ಮದರ್, ಸೊ ಹಂಗಂತ ಹೇಳಿ ನಮ್ದ ಲೈಫ್ನ ಇದು ಮಾಡ್ಕೋಬಾರ್ದು. ಸೊ ಹೆಂಗಾಗುತ್ತೆ, ಸೊ ಅವರು ಚಿಕ್ಕ ಮಕ್ಳು, ಸೊ ಅವ್ರಿಗೂ ಮದರ್ಸ್ ಭಾಳ ಅಟ್ಯಾಚ್ಮೆಂಟ್ ಇರ್ತೈತಿ. ಸೊ ಅದಕ್ಕೋಸ್ಕರ ಅವ್ರು ನಮ್ ಬಿಟ್ಟು ಹೋಗಂಗಿಲ್ಲ. ಸೊ ಅವರು ಭಾಳ ದಿನ ಈ ತರ ಮಾಡೋದಿಲ್ಲ. ಸೊ ಇನ್ನೊಂದ್ ಸ್ವಲ್ಪ ವರ್ಷ, ಸೊ ನನ್ನ ಬೇಬಿ 9 months ಇದಾಳ. ಸೊ ಇನ್ನೊಂದ್ ಸ್ವಲ್ಪ ವರ್ಷ ಅವಳ ಜೊತೆ ನಂಗೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಸೊ ಅವಳ ಜೊತೆ ಇರ್ಬೇಕು ಅಂತ ನಂಗೆ ಭಾಳ ಇಷ್ಟ ಆಗ್ತೈತಿ. ಸೊ ಅದಕ್ಕೋಸ್ಕರ ನಂಗೆ ವಿಡಿಯೋಸ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಬೆಳಗ್ಗೆ ಹಿಡಿದು ರಾತ್ರಿ ತನಕ ಅವಳ ಜೊತೆನೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಅಕ್ಕಿ ಭಾಳ ಹೊತ್ತು ಮಲ್ಕೊಳಂಗಿಲ್ಲ. ಸೊ ಈಗ ಮಲ್ಕೊಂಡಿದ್ಲು, ಈಗ ಎದ್ಲು. ಸೊ ನಾನೀಗ ವಿಡಿಯೋ ಸ್ಟಾಪ್ ಮಾಡ್ಬೇಕಾದ್ರೆ ಆಕಿ ನೋಡ್ಲಿಕ್ಕೆ ತಗೋಬೇಕು ಈಗ ನಾನು. ಸೊ ಹೆಂಗಾಗ್ತೈತಿ, ಇನ್ ಮುಂದೆ ನಾನು ನನ್ನ ಬೇಬಿ ಜೊತೆನೆ ವ್ಲಾಗ್ಸ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಐತಿ. ಸೊ ಅವಳ ಜೊತೆನೂ ನಾನು ವ್ಲಾಗ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಯೂಶಲಿ ಹೆಂಗಾಗ್ತೈತಿ, ಮದರ್ ಆದ್ಮೇಲೆ ಏನು ನಮ್ದು ಕೆಲ್ಸಾನು ಮಾಡ್ಕೊಳಿಕ್ಕೆ ಆಗಲ್ಲ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಯಾರ್ಯಾರು ನೀವು ಮದರ್ಸ್ ಆಗಿರಿ, ಸೊ ನಿಮಗ್ ಗೊತ್ತಾಗ್ತೈತಿ. ಸೊ ಎಷ್ಟೋ ಮಂದಿ ಅವ್ರವ್ರ ಕೆಲ್ಸಾನು ರಿಸೈನ್ ಮಾಡ್ಯಾರ ಬೇಬಿಗೋಸ್ಕರ. ಸೊ ಕಂಪ್ಲೀಟ್ಲಿ ರಿಸೈನ್ ಅಲ್ಲಿಕಂದ್ರು 3-4 years ಆದ್ರೂ ರಿಸೈನ್ ಮಾಡಿರ್ತಾರ. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಬಿಕಾಸ್ ನನ್ನ ಫ್ಯಾಮಿಲಿ ಭಾಳ ಸಪೋರ್ಟ್ ಮಾಡ್ತಾರ ನಂಗೆ. ಸೊ ನಾನು ಹೊರಗಿನ ವರ್ಕ್ನು ಮಾಡ್ತೀನಿ, ಬ್ರೈಡಲ್ ಆರ್ಡರ್ಸ್ ತಗೋತೀನಿ, ಕ್ಲಾಸ್ ತಗೋತೀನಿ. ಸೊ ಮನೆಯೊಳಗೆ ಆಲ್ಮೋಸ್ಟ್ ಎಲ್ಲಾ ಕೆಲಸದವ್ರು ಇದಾರ. ಸೊ ಅಂದ್ರೂ ಮನೆ ಕೆಲ್ಸಾನು ಇರ್ತೈತಿ. ಸೊ ಎಲ್ಲಾ ಮುಗಿಸ್ಕೊಂಡು ನಾನು ಸ್ಟುಡಿಯೋ ಕಡೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬ್ರೈಡಲ್ ಆರ್ಡರ್ಸ್ ಎಲ್ಲ ಅಟೆಂಡ್ ಮಾಡ್ತೀನಿ. ಸೊ ಲೈಕ್ ನಾನು ಆರ್ಡರ್ ಸ್ಟಾರ್ಟ್ ಮಾಡಿದ್ದು ಭಾಳ, ಅವಳು ಇನ್ನೂ ಇನ್ನೂ ಒಂದು 3 months and 2.5 months ಬೇಕಿದ್ಲು. ಸೊ ಅವಾಗಿಂದನೇ ನಾನು ಬ್ರೈಡಲ್ ಆರ್ಡರ್ಸ್ ಮಾಡ್ತಾನೆ ಇದೀನಿ ಕಂಟಿನ್ಯೂ. ಸೊ ಈಗ ಆಫ್ ಸೀಸನ್ ಅದ ಅಂತಂದು ಕ್ಲಾಸ್ ಸ್ಟಾರ್ಟ್ ಮಾಡೀನಿ. ಸೊ ಈ ಮಂತ್ ಎಂಡಿಂದ ಮತ್ತೆ ನನ್ನ ಬುಕ್ಕಿಂಗ್ ಸ್ಟಾರ್ಟ್ ಅದಾವು. ಸೊ ಆರ್ಡರ್ಸಿಗೆ ಹೋಗ್ಬೇಕು. ಸೊ ಅದೇ ಈ ವಿಡಿಯೋ ನಿಮಗೆ ಮಾಡಬೇಕು, ಎದಕ್ಕೆ ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳಿ ಹೇಳ್ಬೇಕಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋ ಮಾಡೀನಿ.
ಸೊ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡ್ರಿ ನನಗೆ. ಸೊ ನಂಗೆ ಯೂಟ್ಯೂಬ್ ಮಾಡ್ಬೇಕಂತ ಬಹಳ ಆಸೆ ಐತಿ. ಸೊ ನನಗೂ ಏನಾದರೂ ಕಂಟೆಂಟ್ ಹಾಕಬೇಕು, ನಾಟ್ ಫಾರ್ ಮನಿ ಫೇಮ್ ಅದಕ್ಕೆಲ್ಲ ಅಂತಲ್ಲ, ವಾಸ್ ನನಗೆ ಅದೊಂದು ಏನೋ ನಂಗೆ ಇಷ್ಟ, ಯೂಟ್ಯೂಬ್ ನಾನು ಮಾಡಬೇಕು, ನನ್ನ ವಿಡಿಯೋಸ್ ಹಾಕಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಯಾವಾಗಾದ್ರೂ ನಂಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೂ ನಾನು ವ್ಲಾಗ್ ಮಾಡಬೇಕು ಅಂತಾನೆ ಮಾಡ್ತೀನಿ. ಸೊ ಇನ್ನು ಮುಂದೆ ನಾನು ಕಂಟಿನ್ಯೂ ಆಗಿ ವ್ಲಾಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಸೊ ಪ್ಲೀಸ್ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸೊ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್. ಸೊ ಬಾಯ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ.